ಎಲ್ಲರಿಗೂ ನಮಸ್ಕಾರ. ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಗೌಡಗೆರೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇರೋದು. ತುಂಬ ಜನ ಎಲ್ಲ ಹೇಳ್ತಾಯಿದ್ರು ಮತ್ತು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ವಿ. ನನ್ನ ಫ್ರೆಂಡ್ಸ್ಗಳು ಮತ್ತು ನಮ್ಮ ರಿಲೇಟಿವ್ಸ್ಗಳೆಲ್ಲ ಎಲ್ಲರೂ ಹೋಗ್ತಾಯಿದ್ರು. ನೀ ಹೇಗಿದೆ, ತುಂಬ ಚೆನ್ನಾಗಿದೆ ಅಲ್ಲಿ ಎಲ್ಲ, ನೀನೊಂದ್ಸಲ ಬರ್ತೀಯಾ ಅಂತ ಕರಿತಾಯಿದ್ರು. ನನಗೂ ಹೋಗಬೇಕು ಅಂತ ಅನ್ನಿಸ್ತಾಯಿತ್ತು. ಸರಿ ಹೋಗೋಣ ಅಂತ ಹೇಳಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ಬರು ಹೋಗ್ತಾಯಿದ್ರು. ನಾನು ಅಕ್ಕ ಅಂತ ಕರಿತೀನಿ ಅವ್ರನ್ನ. ಅವರು ವಾರ ವಾರ ಹೋಗ್ತಾಯಿದ್ರು. ಅವರು ಸ್ವಲ್ಪ ಹುಷಾರಿರಲಿಲ್ಲ ನಮ್ಮ ಚಿಕ್ಕಪ್ಪನಿಗೆ. ಹಾಗಾಗಿ ಒಂದು 5 ವಾರ ಬರ್ತೀವಿ ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಅವರು ಹೊರಡ್ತಾಯಿದ್ರಲ್ಲ, ನೀವೊಂದ್ಸಲ ಬಾ, ನಾವು ಹೋಗ್ತಾಯಿದ್ದೀವಿ ಅಂತ ಕರೆದ್ರು. ಹಾಗಾಗಿ ಅವ್ರ ಜೊತೆ ಹೋಗೋಣ ಅಂತ ನಾನು ನಮ್ಮ ಯಜಮಾನರು ಹೊರಟ್ವಿ. ಎಷ್ಟು ರಶ್ ಇತ್ತಂತಂದರೆ ಬಸ್ಸು ಮದ್ದೂರು ಸ್ಟಾಪ್ ಹೋದ ತಕ್ಷಣ ಅಲ್ಲಿ ಇರೋ ಜನಗಳೆಲ್ಲ ಆ ದೇವಸ್ಥಾನಕ್ಕೆ ಹೋಗೋರೇನೆ. ನಾವು ಬಸ್ ಸ್ಟ್ಯಾಂಡಲ್ಲಿ ಇದು ಎಲ್ಲಿಗೆ ಹೋಗಬೇಕು, ನಾವು ಹಿಂಗೆ ತುಮಕೂರು ಸೈಡ್ ಹೋಗಬೇಕು ಅಂತ ಹೇಳಿದ್ದಕ್ಕೆ ಗೌಡಗೆರೆಗ ಈ ಲಾಸ್ಟ್ ಸ್ಟ್ಯಾಂಡ್ಗೆ ಹೋಗಿ ಅಂತ, ಆ ರೀತಿ ಅಷ್ಟು ಫೇಮಸ್ ಆಗಿದೆ ಈ ದೇವಸ್ಥಾನ. ಮೇನ್ ರಿಂಗ್ ರೋಡಲ್ಲೇ ನಿಲ್ಲಿಸ್ತಾರೆ. ನಂತರ ಅಲ್ಲಿಂದ ಆಟೋಗಳೆಲ್ಲ ಸಿಗುತ್ತೆ. ಆಟೋ ಹೊತ್ಕೊಂಡು ಹೋಗಿ ಗೌಡಗೆರೆ ಅನ್ನೋ ಒಂದು ಊರು ಅದು. ಅದರ ಒಳಗಡೆ ಸ್ವಲ್ಪ ಮುಂದೆ ಹೋದರೆ ಒಂದು ತೋಟದಲ್ಲಿ ಈ ದೇವಸ್ಥಾನ ಇರೋವಂಥದ್ದು. ತುಂಬಾ ಚೆನ್ನಾಗಿದ್ದು ಆ ವಿಗ್ರಹ, ಒಂದು ಗೋಲ್ಡನ್ ಟೈಪಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಶಂಖ ಚಕ್ರ ಗದಾ ಹಸ್ತ ಮತ್ತು ತ್ರಿಶೂಲಧಾರಿಣಿಯಾಗಿ ತುಂಬಾ ಅಲಂಕೃತವಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು. ನಾವು ಹೋದ ತಕ್ಷಣ ಅಲ್ಲಿ ಮಳೆ ಬರೋ ವಾತಾವರಣ, ಮೋಡ ಮುಚ್ಚಿ ಮಳೆ ಕೂಡ ಬಂತು. ಏನಂದರೆ ತುಂಬಾ ರಶ್ಶು. ಭಾನುವಾರ ಅಂತೂ ಕಾಲಿಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಅಂದರೆ ಪ್ರತಿದಿನವೂ ಇದೇ ರೀತಿ ರಶ್ ಇರುತ್ತಂತೆ. ಭಾನುವಾರ ಅಂದರೆ ಸ್ವಲ್ಪ ರಜಾ ಇರುತ್ತಲ್ಲ, ಹಾಗಾಗಿ ಜಾಸ್ತಿ ಜನ ರಶ್ ಇರುತ್ತೆ ಅಂತ ಹೇಳಿದ್ರು. ನಾವಂತೂ ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡು ಅದೇ ಕಾಯಿ ಕಟ್ಟೋದೆಲ್ಲ ಇರುತ್ತೆ ಅಂತ ಹೇಳಿದ್ರು ಅಂತ ಹೇಳಿ ಹೋದ್ವಿ. ಆದರೆ ಈ ವಾರ ತುಂಬ ರಶ್ ಇರೋದ್ರಿಂದ ಟಿಕೆಟ್ ಥರ ಮಾಡಿಬಿಟ್ಟಿದ್ರಂತೆ. ಹಾಗಾಗಿ ನಾವು ಅದೇನೋ ಕಾಯಿ ಕಟ್ಟೋದೆಲ್ಲ ಮಾಡೋದಕ್ಕಾಗಲಿಲ್ಲ. ದರ್ಶನ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಅಂದರೆ ದೇವಸ್ಥಾನದಲ್ಲಿ ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿದೆ ಪ್ಲೇಸು. ನಂತರ ಅಲ್ಲಿ ಉಪ್ಪಿನಿಂದ ದೇವ್ರನ್ನ ಬೇಡಿಕೊಂಡು ಅಲ್ಲಿ ಹಾಕ್ತಾರೆ. ಅವ್ರು ಏನು ಕಷ್ಟಗಳಿದೆ ಅದನ್ನೆಲ್ಲ ಉಪ್ಪು ಕರಗ್ದಾಗಲಿ ಅಂತ ಹೇಳಿ ಏನೋ ಅಂದ್ಕೊಂಡು ಅಲ್ಲಿ ಉಪ್ಪು, ಮೆಣಸು, ಅಂದರೆ ಒಣಮೆಣಸಿನ್ಕಾಯಿ, ಈ ರೀತಿ ಎಲ್ಲ ದೀಪ ಎಲ್ಲ ಹಚ್ಚಿ, ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚೋದು, ಈ ರೀತಿ ಎಲ್ಲ ಮಾಡ್ತಾರೆ. ಇಲ್ಲಿ ವಿಶೇಷತೆ ಅಂತಂದರೆ ಕಾಯಿನ ಕಟ್ಟೋದು. ಮನಸ್ಸಲ್ಲಿ ನಾವು ಏನು ಅಂದ್ಕೊಳ್ತೀವೋ ಅದನ್ನು ಈಡೇರಿಸೋ ತಾಯಿ ಅಂತ ಹೇಳಿ ಕಾಯಿ ಕಟ್ಟಿದ್ರೆ ಖಂಡಿತ ಅದು ಈಡೇರುತ್ತಂತೆ. 5 ವಾರ ಬಂದು ಕಟ್ಟಿದ್ರೆ ತುಂಬ ಒಂದು ಒಳ್ಳೆಯ ಫಲ ಸಿಗುತ್ತೆ ಅಂತ ಇಲ್ಲಿ ನನ್ನ ನಂಬಿಕೆ. ಹಾಗಾಗಿ ನಾವು ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋದ್ವಿ. ಏನಂದರೆ ನಾವು ಕಾಯಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು, ಕಟ್ಟೋದಕ್ಕಾಗಲಿಲ್ಲ. ಇನ್ನೊಂದು ಸಲ ಹೋಗೋಣ ಬಿಡು, ಪರವಾಗಿಲ್ಲ, ರಶ್ ಇದೆ, ಮತ್ತೆ ಹೋಗಿ ಬರೋ ತನಕ ವಾಪಸ್ಸು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ತಾಯಿಯ ದರ್ಶನ ಮಾಡಿಕೊಂಡು ಎಲ್ಲರೂ ಕಷ್ಟಗಳನ್ನ ಪರಿಹರಿಸೋ ತಾಯಿ, ಎಲ್ರಿಗೂ ಒಳ್ಳೇದು ಮಾಡು, ಆಶೀರ್ವದಿಸು ಅಂತ ಹೇಳ್ತಾ ನಾವು ಬೇಡ್ಕೊಂಡ್ವಿ. ಪ್ರತಿಯೊಂದು ವಿಗ್ರಹದಾಗಿರ್ಬೋದು, ಅಲ್ಲಿನ ಊಟದ ವ್ಯವಸ್ಥೆ ಆಗಿರ್ಬೋದು, ವಾತಾವರಣ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ನಾನಂತೂ ತುಂಬ ಹೊತ್ತು ಅಲ್ಲೇ ಕೂತಿದ್ದೆ ಕೂಡ. ಆದರೆ ಸಿಕ್ಕಾಪಟ್ಟೆ ರಶ್ ಇದೆ. ಅತಿ ಹೆಚ್ಚು ಜನರು ತುಂಬಾ ತಾಯಿನ ನಂಬಿ ಬೇಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಎಲ್ರಿಗೂ ತಾಯಿ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊತೀನಿ. ಎಲ್ಲರೂ ಹೀಗೆ ನೋಡ್ತಾಯಿರಿ. ಧನ್ಯವಾದಗಳು.